ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಾಗಲಕಾಯಿ ಫ್ರೈ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಹಾಗಲಕಾಯಿನ ಈ ಥರ ಎರೆದು ನಾವು ಚಿಕ್ಕ ಚಿಕ್ಕ ಪೀಸಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಸೊ 2 ಆನಿಯನ್ ಬೇಕಾಗುತ್ತೆ, ಮತ್ತು 1 ಟೊಮ್ಯಾಟೊ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಹಾಗಲಕಾಯಿ ನಾನಿಲ್ಲಿ 3 ತೊಗೊಂಡಿದ್ದೀನಿ. ಸೊ ಫಸ್ಟು ಎಣ್ಣೆ ಸ್ವಲ್ಪ ಹಾಕಿ ಹಾಗಲಕಾಯಿನ ನಾವು ಫ್ರೈ ಮಾಡೋಣ. ಸೊ ಇದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಇದು ಬ್ರೌನ್ ಕಲರ್ ಆಗಬೇಕು ನೋಡಿ. ಈ ಥರ ಬ್ರೌನ್ ಕಲರ್ ಆಗೋ ತನಕ ನಾವು ಫ್ರೈ ಮಾಡ್ತಾ ಇರೋಣ. ಸೊ ಇದು ಫ್ರೈ ಆದಮೇಲೆ ನಾವು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತಲೇ ಈಗ ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ನಾವಿಲ್ಲಿ ಈಗ ಟೊಮ್ಯಾಟೋವನ್ನು ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ ಟೊಮೆಟೊ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರೋದು ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಸೊ ಇದು ಆನಿಯನ್ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು. ಸೊ ಬೇಗ ಬೇಯೋಕ್ಕೆ ನಾನು ಇಲ್ಲಿ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ನೀವು ಸಾಲ್ಟನ್ನ ಹಾಕಿ. ಮತ್ತು ಈಗ ನಾನು ಖಾರ, ಸಾಂಬಾರು ಖಾರ ಅಂತಾರೆ, ಬೆರೆಸಿದ ಖಾರ, ಸೊ ಅದು ನಾನು 1/2 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ನಾನು ಇಲ್ಲಿ ಪೆಪ್ಪರ್ ಪೌಡರ್ 1/2 ಟೀ ಸ್ಪೂನ್, ಸೊ ಟೀ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್. ಈಗ ನಾನು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು, ನೆಕ್ಸ್ಟು ಜಾಗ್ರಿ, ಬೆಲ್ಲನ ನಾನು 1 ಟೇಬಲ್ ಸ್ಪೂನಷ್ಟು, ಮತ್ತು ಒಂದು ಚಿಕ್ಕ ಉಂಡೆ ನಾನು ಹುಣಸೆಯನ್ನು ನಾನು ಹಿಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಇದೊಂದು 10 ನಿಮಿಷ ನಾನು ಮಳ್ಳಕ್ಕೆ ಬಿಡ್ತಿದ್ದೀನಿ. ಸೊ 10 ನಿಮಿಷ ಆದಮೇಲೆ ನೋಡಿ ಈ ಥರ ಮಳ್ಳುತ್ತೆ. ಆಗ ನಾನು ಫ್ರೈ ಮಾಡಿರುವಂತಹ ಹಾಗಲಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಸೊ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರುತ್ತೆ ನಿಮಗೆ. ಇದೇನಾದರೂ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಟ್ರೈ ಮಾಡೋದನ್ನು ಫಸ್ಟ್ ಮರಿಬೇಡಿ. ಹಾಗಲಕಾಯಿ ಫ್ರೈ ನೀವು ಎಷ್ಟೇ ಇದಾಗಿ ಮಾಡಿದ್ರು ಹಾಗಲಕಾಯಿ ಇರೋ ಕಹಿ ನಮ್ಮ ಬಾಡಿ ಒಳಗೆ ಹೋಗಬೇಕು. ಎಷ್ಟು ಆರೋಗ್ಯಕರವಾಗಿದೆ ಅಂದರೆ ನೀವು ಟ್ರೈ ಮಾಡಿ ನೋಡಿ. ಶುಗರ್ ಪೇಷಂಟ್ಸ್ ಆಗಿರ್ಬೋದು, ನಮಗೂ ಸಹ ಇಷ್ಟ ಆಗುತ್ತೆ ನೋಡಿ. ಇದು 10 ನಿಮಿಷ ಬೆಂದಮೇಲೆ ಈ ಥರ ಕಾಣುತ್ತೆ.